ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಾವು ಈ ವಾರವೆಲ್ಲ ನಮ್ಮ ಜ್ಞಾನೇಂದ್ರಿಯಗಳ ಕುರಿತಾಗಿ ಧ್ಯಾನಿಸುತ್ತಿರುವಾಗ ವಿಶೇಷವಾಗಿ ಕಣ್ಣು ಎಂಬ ದೇವರ ಆಶೀರ್ವಾದದ ಕುರಿತಾಗಿ ನಾವು ನೋಡುತ್ತಿದ್ದೇವೆ. ಈ ಕಣ್ಣು ಎಂಬುದು ದೇವರು ನಮಗೆ ಕೊಟ್ಟ ಜ್ಞಾನೇಂದ್ರಿಯಗಳಲ್ಲಿ ತುಂಬ ವಿಶೇಷವಾದದ್ದಾಗಿದೆ. ಹೌದು ನೋಡಿ, ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಈ ಕಣ್ಣು ನಮ್ಮನ್ನು ಅನೇಕ ಸಾರಿ ಒಳ್ಳೆಯ ವಿಷಯಕ್ಕೂ ನಡೆಸುತ್ತದೆ, ಅನೇಕ ಸಾರಿ ಕೆಟ್ಟ ವಿಷಯಕ್ಕೂ ಕೂಡ ನಡೆಸುತ್ತದೆ. ಅನೇಕ ಸಾರಿ ನಾವು ನೋಡುವ ದೃಷ್ಟಿಯಿಂದ, ನಾವು ನೋಡುವ ಅನೇಕ ಕೆಟ್ಟ ವಿಷಯಗಳಿಂದಾಗಿ ನಾವು ಅನೇಕ ವೇಳೆ ಪಾಪಗಳಲ್ಲಿ ಸಿಲುಕಿ ದೇವರಿಗೆ ವಿರುದ್ಧವಾಗಿಯೂ ನಮ್ಮ ಕುಟುಂಬಕ್ಕೆ ವಿರುದ್ಧವಾಗಿಯೂ ಕೂಡ ಪಾಪ ಮಾಡುವವರಾಗಿದ್ದೀವಿ. ಇದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ನೋಡುವುದಾದರೆ, ದಾವೀದನು ಒಮ್ಮೆ ಆತನ ಸರದಾರರೆಲ್ಲರೂ ಯುದ್ಧಕ್ಕೆ ಹೋಗಿರುವಾಗ ಆತನು ಮಾತ್ರ ತನ್ನ ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಆ ಬತ್ಷೆಬೆ ಎಂಬ ಸುಂದರವಾದ ಸ್ತ್ರೀಯನ್ನು ಕಂಡು ಪಾಪಕ್ಕೆ ಒಳಗಾದನು. ಅದು ದಾವೀದನ ನೀಚ ಕೃತ್ಯಗಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ದಾವೀದನ ಕುರಿತಾಗಿ ದೇವರು ಆತನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ಹೇಳಿದರು. ಆತನು ಎಷ್ಟೋ ಒಳ್ಳೆಯ ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸಿದರು. ಆದರೆ ಒಂದೇ ಒಂದು ನೋಟ, ಅಂದರೆ ತನ್ನ ಕಣ್ಣಿನಿಂದ ಮಾಡಿದ ತಪ್ಪಿನಿಂದ ಆತನು ಅನೇಕ ಆಶೀರ್ವಾದಗಳನ್ನು ಕಳೆದುಕೊಂಡು ಬಿಡುತ್ತಾನೆ. ಮಾತ್ರವಲ್ಲದೆ ಅವನಿಗೆ ಜನಿಸಿದ ಮಗು ತೀರಿ ಹೋಗುತ್ತದೆ. ಅದು ದಾವೀದನ ಜೀವಿತದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿಯುತ್ತದೆ. ಆದ್ದರಿಂದ ಪ್ರಿಯರಾದ ದೇವ ಮಕ್ಕಳೇ, ನಾವು ಕಣ್ಣಿನ ಮುಖಾಂತರ ನೋಡುವ ನೋಟಗಳಲ್ಲಿ ಕೂಡ ಪಾಪ ಮಾಡದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ. ನಾವು ನೋಡುವ ವಿಷಯಗಳನ್ನು ನಾವು ಈ ದಿನ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಅದಕ್ಕಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಕಣ್ಣು ದೇಹಕ್ಕೆ ದೀಪವಾಗಿದೆ, ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಹೌದು ನೋಡಿ ಪ್ರಿಯರಾದ ದೇವ ಮಕ್ಕಳೇ, ನನ್ನ ಕಣ್ಣು ನೆಟ್ಟಗಿದ್ದರೆ ನನ್ನ ದೇಹವೆಲ್ಲ ಬೆಳಕಾಗಿರುವುದು ಎಂಬುದಾಗಿ. ಹೌದು, ನಾವು ನಮ್ಮ ದೇಹವೆಲ್ಲ ಬೆಳಕಾಗಿ, ಅಂದರೆ ಬೆಳಕು ಎಂದರೆ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರಬೇಕಾದರೆ, ಮಾತ್ರವಲ್ಲದೆ ನಾವು ಬೆಳಕಿನ ಹಾಗೆ ಪ್ರಕಾಶಿಸಬೇಕಾದರೆ ಮೊದಲು ನಮ್ಮ ಕಣ್ಣು ನೆಟ್ಟಾಗಿರಬೇಕು. ನಾವು ನೋಡುವ ದೃಷ್ಟಿ ಸರಿಯಾಗಿರಬೇಕು. ನಾವು ಒಂದು ವೇಳೆ ನೋಡಿದರೂ ಕೂಡ ದೇವರ ಕೃಪೆಯನ್ನು ಬೇಡಿಕೊಂಡು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಹುಡುಕಬೇಕು. ಆಗ ಮಾತ್ರವೇ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸಿ ಆತನಿಂದ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.